ಎದುರ್ಕತೆ ಇಲ್ಲ ಅನ್ನೋದು ಎದುರ್ಕಂತ ಹೇಳ್ತೀನಿ. ಹೆದ್ರುಕೋತಾ ಇಲ್ಲ ಕಣೋ, ಕಂಟಿನ್ಯೂ ಹೇಳ್ತಾ ಇದೆ. ಹೆದ್ರುಕೊಂತಾ ಇಲ್ಲ. ಕಣ್ಣು ಹೆದ್ರಿಲ್ಲ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಲೈವ್ ವಿಚಾರಗಳಿಗೆ ಸ್ವಾಗತ. ಅಂತೂ ಇಂತೂ ಕರುನಾಡಿನ ಬಿಗ್ ಬಾಸ್ ಮನೆಯ ನಂಬರ್ 1 ಜೋಡಿ ನಮ್ಮ ಗಿಲ್ಲಿ ಮತ್ತೆ ಕಾವ್ಯ ಅವರು ಮೊದಲು ಯಾವ ರೀತಿ ಮಾತನಾಡ್ಕೊಂತಿದ್ರು ಅದೇ ರೀತಿ ಮಾತನಾಡ್ಕೊಂತಿದ್ದಾರೆ. ಯಾವುದೇ ರೀತಿ ಕೋಪ, ಮುಂಗೋಪ, ಅಸೂಯೆ, ಅಹಮ್ಮು ಈ ರೀತಿ ಏನು ಹೇಳಿದ್ರ ಮೊದಲು ಯಾವ ರೀತಿ ಇದ್ರು ಅಷ್ಟೇ ಕ್ಲೋಸ್ ಆಗಿ ಕೆಲವೊಂದು ವಿಚಾರನ ಡಿಸ್ಕಸ್ ಮಾಡ್ಕೊಂತಿದ್ದಾರೆ. ಅವ್ರಿಬ್ರು ನೋಡ್ಬಿಟ್ಟು ಮನೇಲಿರುವಂತಹ ಕೆಲವರು ಹೊಟ್ಟೆ ಹುಡ್ಕೊಂತಿದ್ದಾರೆ. ಅವ್ರೇನು ಮಾತಾಡ್ತಿದ್ರು, ಅವ್ರನ್ನ ನೋಡಿ ಯಾರು ಹೊಟ್ಟೆ ಹೊಡ್ಕೊಂತಿದ್ರು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಮನೆಯಲ್ಲಿ ಸ್ಪರ್ಧೆಗಳು ಕಡಿಮೆ ಆಗ್ತಾ ಗಿಲ್ಲಿ ಅವರು ತೋರಿಸ್ತಿರುವಂತಹ ಒಂದು ಒಳ್ಳೆ ಕನ್ಸರ್ನ್ ಆಗಿರ್ಬೋದು, ಒಳ್ಳೆ ಫ್ರೆಂಡ್ಶಿಪ್ ಆಗಿರ್ಬೋದು, ಸೊ ಮೋಸ್ಟ್ಲಿ ರಿಯಲೈಸ್ ಆದಂಗಿದೆ. ಸೊ ಧನುಷ್ ಅವರು ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡಿದ್ರು ಅವ್ರನ್ನ ಬಿಟ್ಟು ಅಡುಗೆ ಮನೆ ಪಕ್ಕದಲ್ಲಿರುವಂತಹ ಸೋಫಾ ಹತ್ರ ನಮ್ಮ ಗಿಲ್ಲಿ ಅವರು ಕೂತ್ಕೊಂಡಿದ್ರೆ ಕಾವ್ಯ ಅವರೇ ಖುದ್ದಾಗಿ ತಟ್ಟೆಗೆ ಅನ್ನ ಕಮ್ಮೊಂದು ಕೊಟ್ಟು ಇಬ್ಬರು ಜೊತೆಲಿ ಕೂತ್ಕೊಂಡು ತಿಂದು ಕೆಲವೊಂದು ವಿಚಾರದಲ್ಲಿ ರೇಗಿಸ್ಕೊಂಡು ಕಾಲು ಹೇಳ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಊಟ ಮಾಡಿದ ಮುಗಿದ್ಮೇಲೆ ಕಾವ್ಯ ಅವರು ಕೈ ತೊಳ್ಕೊಂಡ್ಬರ್ತಾರೆ. ಮಿರರಲ್ಲಿ ಪದೇ ಪದೇ ನೋಡ್ಕೊತಾ ಇರ್ತಾರೆ. ಆಗ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಿಂದ ಏನಾದರೂ ತಗೊಂಡೋಗಿ ಅಂತ ಏನಾದ್ರು ಹೇಳ್ಬಿಟ್ರೆ ನೀನು ಆಲ್ಮೋಸ್ಟ್ ಒಂದು 3 ಮಿರರ್ನ ಮನೆಗೆ ಎತ್ಕೊಂಡು ಹೋಗ್ಬಿಡು ಅಂತ ಹೇಳ್ತಾರೆ ಗಿಲ್ಲಿ ಅವರು ಕಾವ್ಯಗೆ. ಕಾವ್ಯ ಅವರು ನಾನೇನಷ್ಟು ನೋಡ್ಕೊಳಲ್ವಲ್ಲ ಮಿರರಲ್ಲಿ ಅಂತ ಹೇಳ್ತಾರೆ. ಅವರು ಲೈವಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ನಿಮಿಷಕ್ಕೊಂದು 30 ಸಲ ಮಿರರ್ ಕಡೆ ನೋಡಿ ಹೇರ್ ಸ್ಟೈಲ್ನ ಈ ಥರ ಅನ್ಕೊಳ್ಳೋದು, ಬಟ್ಟೆನ ಸರ ಮಾಡ್ಕೊಳ್ಳೋದು, ಏನೋ ಒಂದು ಮಾಡ್ತಾನೆ ಇರ್ತಾರೆ. ಮತ್ತೆ ಕಾವ್ಯ ಅವರು ಸ್ವಲ್ಪ ಆ ಕಡೆ ಬೆಡ್ರೂಮ್ ಕಡೆ ಹೋಗ್ತಾರೆ. ಗಿಲ್ಲಿ ಅವರು ಸೋಫಾ ಮೇಲೆ ಕೂತ್ಕೊಂಡು ಇರ್ತಾರಲ್ವಾ ಅಡುಗೆ ಮನೆ ಪಕ್ಕದಲ್ಲಿ, ಆ ಸೋಫಾ ಮೇಲೆ ಕೂತ್ಕೊಂಡು ಕಾವ್ಯ ಅವ್ರಿಗೆ ಕಣ್ಣು ಹೊಡಿತಾರೆ. ಕಾವ್ಯ ಅವರು ಕಣ್ಣು ಹೊಡಿಬೇಡ ಅಂತ ಹೆಸರಲ್ಲಿ ಹೇಳಿದ್ರು ಕಣ್ಣು ಹೊಡಿತೀಯಲ್ಲ, ರೇಗಿಸ್ಬೇಡ ಅಂದ್ರೆ ರೇಗಿಸ್ತಾ ಇರ್ತೀಯಲ್ಲ, ನಿನ್ನ ಉದ್ದೇಶ ಏನು ಅಂತ ಕೇಳ್ತಾರೆ. ಆಗ ಗಿಲ್ಲಿ ಅವರು ಕೊಟ್ಟಂತಹ ಉತ್ತರ ವೆಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್, ಸೂಪರ್ ಅಷ್ಟೇ. ಅದೇನು ಅಂತ ಹೇಳಿದ್ರೆ, ನೋಡು ಕಾವ್ಯ, ಇಷ್ಟು ದಿನ ನಿಂಗೆ ಕಣ್ಣು ನೋಡ್ಕೊಂಡು ನೀನು ರೇಗಿಸ್ಕೊಂಡೇ ಬಂದಿದ್ದೀನಿ ಮೊದಲಿಂದ. ಸೊ ಏನಾದರೂ ಇವಾಗ ನಾನು ಸದ್ಯಕ್ಕೆ ಈ ಥರ ರೇಗಿಸೋದು, ಈ ಥರ ಕಣ್ಣು ಹೊಡೆಯೋದು ಸ್ಟಾಪ್ ಮಾಡಿಬಿಟ್ರೆ ನೋಡೋ ಜನಗಳಿಗೆ, ನೋಡಿ ಈಗ ಬಿಗ್ ಬಾಸ್ ಫೈನಲ್ ಹತ್ರಕ್ಕೆ ಬಂದಿದೆ, ಅದಕ್ಕೆ ಒಳ್ಳೆಯ ರೀತಿ ನಟನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋವನೆ, ಇವ್ನು ಸರಿಯಿಲ್ಲ ಅನ್ಕೊಂತಾರೆ. ಆದ್ದರಿಂದ ನಾನು ಯಾವಾಗಲೂ ನಿಂಗೆ ಕಣ್ಣು ಹೊಡಿತಾನೆ ಇರ್ತೀನಿ. ಆಗ ಕಾವ್ಯ ಅವರು ಅಂದರೆ ಮೊದಲಿಂದ ಇಲ್ಲಿವರೆಗೂ ನೀನು ಹೊಡೆದಿರೋದು ಕಾಮಿಡಿಯಾಗಲ್ವಾ ಅಂತ ಕೇಳ್ತಾರೆ. ನಾನು ಯಾವಾಗ ಕಾಮಿಡಿ ಮಾಡಿದೆ, ನಾನು ಕಣ್ಣು ಹೊಡೆದಿದ್ದು ಸೀರಿಯಸ್ ಆಗಿ, ರೇಗಿಸಿದ್ದು ಸೀರಿಯಸ್ ಆಗಿ ಅಂತ ಹೇಳ್ತಾರೆ. ಆ ಕಡೆ ಕಾವ್ಯ ಅವರು ಅಂದ್ಕೊಂಡು ಅವರ ದೊಡ್ಡ ಕಣ್ಗುಡಿಗಳನ್ನ ಆಚೆಗೆ ಬಿಡ್ತಾರೆ. ಆಗ ಗಿಲ್ಲಿ ಅವರು ಸ್ವಲ್ಪ ಕನ್ಫ್ಯೂಷನ್ ಮಾಡೋದಕ್ಕೆ, ಹೌದು ಕಾಮಿಡಿಯಾಗೂ ಮಾಡಿದೆ, ಇಲ್ಲ ಸೀರಿಯಸ್ ಆಗು ಮಾಡಿದೆ ಅಂತ ಹೇಳ್ಬಿಟ್ಟು ಕಾವ್ಯವ್ರನ್ನ ಕನ್ಫ್ಯೂಷನ್ ಮಾಡಿಬಿಡ್ತಾರೆ. ಮತ್ತು ಕಾವ್ಯವರು ಹೇಳೋಕ್ಕಾಗದೆ, ನುಂಗೋಕ್ಕಾಗದೆ, ಬಿಡೋಕ್ಕಾಗದೆ, ಸರಿ ಬಿಡಪ್ಪ ನೀನು ಎಷ್ಟು ಹೇಳೋದು ಇಷ್ಟೇ ಅಂತ ಹೇಳ್ಬಿಟ್ಟು ತಲೆ ಆ ಕಡೆ ತಿರ್ಸ್ಕೊತಾರೆ. ಇದೇ ಥರ ತುಂಬ ಚೆನ್ನಾಗಿ ಮಾತನಾಡ್ಕೊತಾ ಇರ್ತಾರೆ. ಗಿಲ್ಲಿಯವರು ಆ ಸೋಫಾ ಮೇಲೇ ಕೂತಿರ್ತಾರೆ. ಕಾವ್ಯ ಅವರು ಆ ಒಂದು ಡೈನಿಂಗ್ ಟೇಬಲ್ ಇದೆಯಲ್ವಾ, ಐ ಮೀನ್ ಅಡುಗೆ ಮನೆಗೆ ಸಂಬಂಧಪಟ್ಟಿರುವಂಥ ಟೇಬಲ್ ಇದೆಯಲ್ವಾ, ಸೊ ಅದ್ರ ಮೇಲೆ ಕೂತ್ಕೊಂಡಿರ್ತಾರೆ. ಇಬ್ಬರು ಎದುರು ಬದಿಗೆ ಮಾತನಾಡ್ತಿರ್ತಾರೆ. ಅವರ ಒಂದು ಡಿಸ್ಕಷನ್ ನಡೆಯುವಾಗ ಯಾರು ಇರೋದೇ ಇಲ್ಲ. ಧ್ರುವಂತವರು ಆವಾಗ ಬಂದು ಕ್ಲೀನ್ ಮಾಡ್ಕೊತಿರ್ತಾರೆ. ಸೊ ಈ ಟೈಮಲ್ಲಿ ನಮ್ಮ ರಕ್ಷಿತಾ ಅವರು ಗಾರ್ಡನ್ ಏರಿಯಾದಿಂದ ಕಿಚನ್ಗೆ ಬರ್ತಾರೆ. ಅವ್ರ ಮುಖ ಫೇಸಲ್ಲಿ ಒಂಥರ ಎಕ್ಸ್ಪ್ರೆಷನೇ ಚೇಂಜ್ ಆಗಿಬಿಟ್ಟಿರುತ್ತೆ. ಗಿಲ್ಲಿ ಅವರು ರಕ್ಷಿತಾನ ನೋಡಿಬಿಟ್ಟು, ರಕ್ಷಿತಾ ಕುಡಿಯೋಕೆ ನೀರು ಕೊಡು ಅಂತಾರೆ. ಅವ್ರೇನು ಮಾತಾಡದೆ ಗಿಲ್ಲಿ ಅವ್ರಿಗೆ ನೀರು ಕೊಟ್ಬಿಟ್ಟು ಹೋಗ್ತಾರೆ. ನನಗೆ ಈ ಒಂದು ಮೂಮೆಂಟಲ್ಲಿ ಒಂದು ಸಿಚುವೇಶನ್ ನೆನಪಾಯ್ತು. ಅದೇನು ಅಂತ ಹೇಳಿದ್ರೆ, ಮೊನ್ನೆ ಒಂದು ಸೀರಿಯಲ್ ಟೀಮ್ ಬಂದಿತ್ತಲ್ವಾ, ಪವಿತ್ರ ಬಂದ ಸಮಥಿಂಗ್, ಆ ಟೀಮ್ ಬಂದಾಗ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಪವಿತ್ರವಾದ ಸಂಬಂಧ ಯಾರ ಜೊತೆ ಅಂತ ಹೇಳಿದಾಗ ಗಿಲ್ಲಿ ಅವರು 100% ಕಾವ್ಯ ಅವರ ಹೆಸರು ಹೇಳ್ತಾರೆ ಅಂತ ಪ್ರತಿಯೊಬ್ಬರು ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ. ಆದರೆ ಪ್ರತಿಯೊಬ್ಬರ ಊಹೆನ ತಲೆ ಕೆಳಗೆ ಮಾಡಿಬಿಟ್ಟು ರಕ್ಷಿತಾ ಅವ್ರನ್ನ ಹೆಸರು ತಗೊಂಡಿದ್ದು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಹೇಳಿದ ರೀಸನ್ ಕೂಡ ಸಾಕಾಗಿತ್ತು. ಅದೇನೋ ಅಂತ ಹೇಳಿದ್ರೆ, ಮನೆಯಲ್ಲಿ ನಮ್ಮಮ್ಮ ಯಾವ ರೀತಿ ನಾನು ನೋಡ್ಕೊತಾರೋ, ಈ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಒಂದು ಮಾತು ಹೇಳಿದ್ರೆ ಸಾಕು ನನಗೆಲ್ಲ ಪ್ರತಿಯೊಂದು ಮಾಡಿಕೊಡ್ತಾರೆ ಅಂತ ಆ ಒಂದು ಟ್ರಿಬ್ಯೂಟ್ ಕೊಟ್ಟಿದ್ದು, ಆ ಒಂದು ಡೆಡಿಕೇಶನ್ ಅವ್ರಿಗೆ ಮಾಡಿದ್ದು ತುಂಬ ಇಷ್ಟ ಆಯಿತು. ಅಪ್ಪಿತಪ್ಪಿ ಮತ್ತೆ ಏನಾದರೂ ಪವಿತ್ರ ಬಂದ ಅಂತ ಹೇಳ್ಬಿಟ್ಟು ಕಾವ್ಯಗೆ ಕೊಟ್ಟಿದ್ರೆ ಗಿಲ್ಲಿ ಮೇಲೆ ತುಂಬ ನೆಗೆಟಿವ್ಸು ಸ್ಟಾರ್ಟ್ ಆಗೋದು ಆಚೆ. ಯಾಕಂತ ಹೇಳಿದ್ರೆ ಅದಕ್ಕೂ ಮುಂಚೆ ಒಂದು ಗಿಫ್ಟ್ ಕೊಡುವಂಥ ಸೆಗ್ಮೆಂಟಲ್ಲಿ ವೀಕೆಂಡಲ್ಲಿ ಸುದೀಪ್ ಸರ್ ಅವರು ನಿಮ್ಗೆ ಇಷ್ಟ ಆಗಿರೋ ವ್ಯಕ್ತಿಗೆ ಗಿಫ್ಟ್ ಕೊಡಿ ಅಂತ ಹೇಳಿದಾಗ ಅವರು ಒಂದು ಬ್ರಾಸ್ಲೆಟ್ನ ಕಾವ್ಯವ್ರಿಗೆ ಕೊಟ್ಟಿರ್ತಾರೆ. ಸೊ ಆವಾಗ ಪ್ರತಿಯೊಬ್ಬರು ಏನು ಅಂದ್ಕೊಂಡ್ರು ಅಂತ ಹೇಳಿದ್ರೆ, ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಮಾತ್ರ ಇಲ್ಲಿ ರಕ್ಷಿತಾ ಬೇಕು. ಸೊ ಈ ರೀತಿ ಏನಾದರೂ ಗಿಫ್ಟ್ ಕೊಡೋದಾಗಿರ್ಬೋದು, ಬೇರೆ ರೀತಿಯ ಒಂದು ಟಾಸ್ಕ್ ಬಂದಾಗ ಪ್ರತಿಯೊಂದಕ್ಕೂ ಕಾವ್ಯ ಬೇಕು ಈ ಹುಡುಗಿ ಅಂತ ಹೇಳ್ಬಿಟ್ಟು ತುಂಬ ನೆಗೆಟಿವ್ ಓಡ್ತು. ಈ ಸಿಚುವೇಷನಲ್ಲಿ ಏನಾದರೂ ಮತ್ತೆ ಕಾವ್ಯವ್ರ ಹೆಸರು ತೊಗೊಂಡ್ಬಿಟ್ಟಿದ್ದಾರೆ, ಸೋ ಕಾಲ್ಡ್ ಪೀಪಲ್ಸ್ ಯಾರು ಇರ್ತಾರೋ ಇದನ್ನೇ ಮೇಜರ್ ಇಶ್ಯೂ ಮಾಡಿಬಿಡ್ತಾ ಇದ್ರು ಆಚೆ. ಬಟ್ ಗಿಲ್ಲಿಯವರು ಅದು ತಪ್ಪು ಮಾಡೋಕ್ಕೆ ಹೋಗಿಲ್ಲ. ಅವರ ಮನಸ್ಸಿಗೆ ಅನಿಸಿದ್ದನ್ನು ತುಂಬ ಚೆನ್ನಾಗಿ ಹೇಳಿದ್ರು. ರಕ್ಷಿತವನ್ನ ಆ ಒಂದು ಮೂಮೆಂಟಲ್ಲಿ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದು ತುಂಬ ಅಂದರೆ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಅದೇ ರೀತಿ ಏನಾದರೂ ಫೀಲ್ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಪಿನ್ ಮಾಡಿ. ಸ್ನೇಹಿತರೆ, ಇದು ಈ ವಿಡಿಯೋದಲ್ಲಿ ನಾವು ವಿಚಾರ. ಸೊ ಲಾಸ್ಟ್ ವೀಕ್ ನಾನು ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಕಾವ್ಯ ಅವರು ಗಿಲ್ಲಿನ ಮಾತನಾಡ್ತಿಲ್ಲ, ದೂರ ಆಗಿಬಿಡ್ತಿದ್ದಾರೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಬಟ್ ಈಗ ಅವರ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾತನಾಡ್ಕೊತಿದ್ದಾರೆ, ಪ್ರತಿಯೊಂದು ಶೇರ್ ಮಾಡ್ಕೊತಿದ್ದಾರೆ. ಸೊ ತುಂಬ ಜನ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದು. ಅವರ ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ, ನೋಡುವಂತಹ ಕರ್ನಾಟಕದ ಜನತೆ ಮನಸ್ಸಲ್ಲಿ ಅವ್ರ ಮೇಲೆ ಒಳ್ಳೆನೇ ಅಭಿಪ್ರಾಯ ಇದೆ. ಮತ್ತೆ ಅವರಿಬ್ರು ಒಂದಾಗಿದ್ದು ತುಂಬಾನೇ ಖುಷಿ ತರುವಂತಹ ವಿಚಾರ. ಇನ್ನೇನು ಬಿಗ್ ಬಾಸ್ ಅಮ್ಮಮ್ಮ ಅಂದರೆ ಇನ್ನು 3 ರಿಂದ 4 ದಿನ ಐತೆ.
ಈ 4 ದಿನದಲ್ಲಿ ಬಿಗ್ ಬಾಸ್ ಈ ಸೀಸನ್ ಕಂಪ್ಲೀಟ್ ಆಗಿಬಿಡುತ್ತೆ, ಮತ್ತು ಗಿಲ್ಲಿನ ಕಾವ್ಯನ ನಾವು ನೋಡೋಕ್ಕಾಗಲ್ಲ. ಅದಕ್ಕೂ ಮುಂಚೆ ಅವರಿಬ್ಬರ ಫ್ಯಾನ್ಸ್ಗೆ ಈ ರೀತಿ ಒಂದು ಟ್ರೀಟ್ ಕೊಟ್ಟಿದ್ದು ತುಂಬ ಖುಷಿ ತರುವಂತಹ ವಿಚಾರ. ಸ್ನೇಹಿತರೆ, ನಿಮಗೆ ಕಾವ್ಯ ಮತ್ತು ಗಿಲ್ಲಿ ಅವರ ರಿಲೇಷನ್ಶಿಪ್ ಯಾವ ಥರ ಅನಿಸುತ್ತೆ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ಪಿನ್ ಮಾಡಿ. ಇದು ಈ ವಿಡಿಯೋದಲ್ಲಿ ವಿಚಾರ. ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹೋಗೋಕ್ಕೂ ಮುಂಚೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಲೈಕ್ ಮಾಡಿಬಿಟ್ಟು ಹೋಗಿ. ಥ್ಯಾಂಕ್ ಯು.